ಹಾಯ್ ಸ್ನೇಹಿತರೆ, ನಾನು ನಂಜನಕ್. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ದಿನಾಂಕ 8-12-2024ರಲ್ಲಿ ಏನು PDO ಎಕ್ಸಾಮ್ ನಡೀತಲ್ಲ, ನಾನ್ HK ಜನರಲ್ ಪೇಪರಿಗೆ ಸಂಬಂಧಪಟ್ಟಂತೆ ಜಿಯೋಗ್ರಫಿ ವಿಷಯದಲ್ಲಿ ಕೇಳಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೇಳಿದ್ದಾನೆ. ಅವುಗಳ ಕೀ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ ನೋಟಿಫೈ ಆಗಿ ಅಂತ ಹೇಳ್ತಾ, ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಈ ಲ್ಯಾಂಡ್ ಸರ್ವೇರ್ ಪೇಪರ್ ಫಸ್ಟ್ ಆ್ಯಂಡ್ ಪೇಪರ್ ಸೆಕೆಂಡ್ ಎರಡಕ್ಕೂ ಸಂಬಂಧಪಟ್ಟಂತೆ ಆನ್ಲೈನ್ ಕೋರ್ಸಸ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಅದರ ಜೊತೆಗೆ ಬೀಟ್ ಫಾರೆಸ್ಟ್ ಗಸ್ತು ಅರಣ್ಯ ಪಾಲಕ ಹುದ್ದೆಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕೋರ್ಸಸ್ಸು ಇದೆ. ಯಾರಿಗೆ ಆನ್ಲೈನ್ ಕ್ಲಾಸಸ್ ಕೇಳಬೇಕಂತ ಇಂಟ್ರೆಸ್ಟ್ ಇರುತ್ತೋ ಇದನ್ನು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂಥೇಳಿ ಪ್ಲೇಸ್ಟೋರಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು. ಹಾಗಾದರೆ ಇವತ್ತಿನ ಕೀ ಉತ್ತರಕ್ಕೆ ಹೋಗೋದಾದರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮೂಹಗಳನ್ನು ಗುರುತಿಸಿ. ಅಂದರೆ ಕರ್ನಾಟಕದಲ್ಲಿ ಯಾವ ಬುಡಕಟ್ಟು ಸಮೂಹಗಳು ವಾಸವಾಗಿದ್ದಾರೆ ಅಂಥೇಳಿ ಇಲ್ಲಿ ಆಪ್ಷನ್ ಅನ್ನು ಕೊಟ್ಟಿದ್ದಾನೆ. ಬೈಗ ಅಂತ ಇದೆ, ಇರುಳಿಗ ಅಂತ ಇದೆ, ಸೋಲಿಗ ಮತ್ತು ಸಿದ್ದಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿ ಉತ್ತರವನ್ನು ಆರಿಸಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ನೋಡಿ, ಬೈಗ ಎಂಬುದು ಎಲ್ಲಿ ಕಂಡುಬರ್ತಾಪ್ಪ ಅಂದರೆ ಈ ಟ್ರೈಬ್ಸ್ ಅಥವಾ ಬುಡಕಟ್ಟು ಜನಾಂಗ ಮಧ್ಯಪ್ರದೇಶದಲ್ಲಿ ಕಂಡುಬರುವಂಥ ಬುಡಕಟ್ಟು ಜನಾಂಗ ಇವರು. ಹಾಗಾಗಿ ಇವರು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿಲ್ಲ ಅಂತ. ಹಾಗಾದರೆ ಇರುಳಿಗ ಮತ್ತು ಸೋಲಿಗ, ಸಿದ್ದಿ ಜನಾಂಗ ಕರ್ನಾಟಕದಲ್ಲಿ ನೆಲೆಸಿರುವಂತಹ ಒಂದು ಬುಡಕಟ್ಟು ಜನಾಂಗಗಳಾಗಿರ್ತವೆ. ಹಾಗಾಗಿ ಬಿ, ಸಿ ಮತ್ತು ಡಿ ಅನ್ನೋದು ಸರಿಯಾಗಿರುತ್ತೆ. ಎಲ್ಲಿದೆ ನೋಡಿ, ಬಿ, ಸಿ, ಡಿ ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರ ಎರಡನೇದು ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ, ಇರುಳಿಗ ರಾಮನಗರ ಭಾಗದಲ್ಲಿ ಕಂಡುಬಂದರೆ, ಸೋಲಿಗ ಚಾಮರಾಜನಗರ ಭಾಗದಲ್ಲಿ ಕಂಡುಬರ್ತಾರೆ, ಮತ್ತು ಸಿದ್ದಿ ಜನಾಂಗ ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಕಂಡುಬರುವಂತಹ ಒಂದು ಬುಡಕಟ್ಟು ಜನಾಂಗ. ಕರ್ನಾಟಕದ ಪ್ರಮುಖ ಬುಡಕಟ್ಟು ಜನಾಂಗಗಳಲ್ಲಿ ಇವರಾಗಿರ್ತಾರೆ. ರೈಟ್. ನೆಕ್ಸ್ಟ್ ಪ್ರಶ್ನೆ ಯಾವ್ದು ಕೇಳಿದ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಬೆಚ್ಚನೆಯ ಸಾಗರ ಪ್ರವಾಹವಾಗಿದೆ ಅಂತ ಇದೆ. ಈ ಓಷಿಯನ್ ಕರೆಂಟ್ಸ್ ಅಂತ ಬರುತ್ತೆ, ಫಿಸಿಕಲ್ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ ಇದು. ಆ ಓಷಿಯನ್ ಕರೆಂಟ್ಸಲ್ಲಿ ಸಾಗರ ಪ್ರವಾಹಗಳಲ್ಲಿ ಎರಡು ರೀತಿ ಸಾಗರ ಪ್ರವಾಹಗಳು ಕಂಡುಬರ್ತಾವೆ. ಒಂದು ವಾರ್ಮ್ ಕರೆಂಟ್, ಇನ್ನೊಂದು ಕೋಲ್ಡ್ ಕರೆಂಟ್ ಅಂತ. ಉಷ್ಣೋದಕ ಸಾಗರ ಪ್ರವಾಹ, ಮತ್ತೊಂದು ಶೀತೋದಕ ಸಾಗರ ಪ್ರವಾಹ. ಇದರಲ್ಲಿ ಕೇಳಿರುವಂಥ ಪ್ರಶ್ನೆ ಏನಪ್ಪ ಅಂದರೆ, ಬೆಚ್ಚನೆಯ ಸಾಗರ ಪ್ರವಾಹ ಅಂದರೆ ವಾರ್ಮ್ ಕರೆಂಟ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ ಅನ್ನು ನೋಡಿ. ಕ್ಯಾನರಿ ಪ್ರವಾಹ ಅಂತ ಇದೆ, ಹಾಗೆ ಲ್ಯಾಬ್ರಡಾರ್ ಪ್ರವಾಹ, ಬೆಂಗ್ವೆಲಾ ಪ್ರವಾಹ ಮತ್ತು ಗಲ್ಫ್ ಸ್ಟ್ರೀಮ್ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ, ಇದರಲ್ಲಿ ಒಂದು ಮಾತ್ರ ಬೆಚ್ಚಗಿನ ಸಾಗರ ಪ್ರವಾಹ ಆಗಿರುತ್ತೆ, ಇನ್ನು 3 ಕೂಡ ಕೋಲ್ಡ್ ಕರೆಂಟ್ ಆಗಿರುತ್ತೆ. ನೋಡಿ, ಕ್ಯಾನರಿ ಎನ್ನುವಂಥದ್ದು ಕೋಲ್ಡ್ ಕರೆಂಟ್ ಇದು, ಹಾಗಾಗಿ ಇದು ತಪ್ಪಾಗಿರುತ್ತೆ. ಲ್ಯಾಬ್ರಡಾರು ಕೂಡ ಕೋಲ್ಡ್ ಕರೆಂಟು, ಮತ್ತು ಬೆಂಗ್ವೆಲಾನು ಕೂಡ ಕೋಲ್ಡ್ ಕರೆಂಟ್. ಈ 3 ಶೀತೋದಕ ಸಾಗರ ಪ್ರವಾಹ ಆಗಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಗಲ್ಫ್ ಸ್ಟ್ರೀಮ್ ಎನ್ನುವಂಥದ್ದು. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇದು ವಾರ್ಮ್ ಕರೆಂಟ್ ಅಥವಾ ಉಷ್ಣೋದಕ ಸಾಗರ ಪ್ರವಾಹವಾಗಿರುತ್ತೆ, ಅಥವಾ ಬೆಚ್ಚನೆಯ ಸಾಗರ ಪ್ರವಾಹವಾಗಿರುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಗಲ್ಫ್ ಸ್ಟ್ರೀಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ವಾಯುಮಂಡಲದ ಅತ್ಯಂತ ಕೆಳಗಿನ ಪದರವಾಗಿದೆ? ಲೋಯೆಸ್ಟ್ ಲೇಯರ್ ಇನ್ ಅಟ್ಮಾಸ್ಫಿಯರ್ ಅಂತ ಕೇಳಿರುವಂಥದ್ದು. ಅತ್ಯಂತ ಕೆಳಪದರ ಯಾವುದು? ನೋಡಿ, ಫಸ್ಟ್ ಒನ್ ಯಾವುದಿದೆ, ಸಮೋಷ್ಣ ಗೋಳ ಅಂತ ಇದೆ, ಸ್ಟ್ರಾಟೋಸ್ಫಿಯರ್. ಮಧ್ಯಗೋಳ ಮೆಸೋಸ್ಫಿಯರ್, ಪರಿವರ್ತನ ಗೋಳ ಅಂತ ಇದೆ, ಟ್ರೋಪೋಸ್ಫಿಯರ್. ಉಷ್ಣಗೋಳ ಅಂತ ಇದೆ, ಥರ್ಮೋಸ್ಫಿಯರ್ ಅಂತ. ಸೊ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಈ ಪರಿವರ್ತನಾ ಗೋಳ ಇದೆಯಲ್ಲ, ಅದು ಸರಿಯಾದಂಥ ಉತ್ತರ. ಈ ಅಟ್ಮಾಸ್ಫಿಯರ್ ಲೇಯರ್ ಅಂದರೆ 5 ಲೇಯರ್ಸ್ಗಳು ಕಂಡು ಬರ್ತಾವೆ. ಯಾವ್ಯಾವುದು? ಫಸ್ಟ್ ಇರೋದು ಟ್ರೋಪೋಸ್ಫಿಯರ್, ಎರಡನೇದಿರೋದು ಸ್ಟ್ರಾಟೋಸ್ಫಿಯರ್, ಮೂರನೇದಿರೋದು ಮೆಸೋಸ್ಫಿಯರ್, ನಾಲ್ಕನೇದು ಥರ್ಮೋಸ್ಫಿಯರ್, ನೆಕ್ಸ್ಟು ಎಕ್ಸೋಸ್ಫಿಯರ್ ಅಂತ ಕಂಡುಬರ್ತಾವೆ. ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮತ್ತು ಮಧ್ಯಮಂಡಲ, ಆಯಾನು ಮಂಡಲ, ಬಾಹ್ಯ ಮಂಡಲ ಅಂತ 5 ಲೇಯರ್ಸ್ಗಳು ಕಂಡುಬರ್ತಾವೆ. ಇದರಲ್ಲಿ ಫಸ್ಟ್ ಯಾವುದು? ಟ್ರೋಪೋಸ್ಫಿಯರ್ ಕಂಡು ಬಂದರೆ, ಎರಡನೇದು ಯಾವುದಪ್ಪ ಅಂದರೆ ಸ್ಟ್ರಾಟೋಸ್ಫಿಯರ್ ಕಂಡು ಬರುತ್ತೆ, ಮೂರನೇದು ಮೆಸೋಸ್ಫಿಯರ್ ಕಂಡು ಬರುತ್ತೆ, ನಾಲ್ಕನೇದು ಯಾವುದು? ಉಷ್ಣಗೋಳ ಕಂಡು ಬರುತ್ತೆ, ಐದನೇದೇ ಎಕ್ಸೋಸ್ಫಿಯರ್ ಅಂತ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಪರಿವರ್ತನಾ ಗೋಳ ಅನ್ನುವಂಥದ್ದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸಾಗರದ ನೀರಿನ ತಳದಲ್ಲಿ ಮುಳುಗಿದ ಸಮತಟ್ಟಾದ ಮೇಲ್ಮೈ ಇರುವ
ಫ್ಲಾಟ್ ಟಾಪರ್ಡ್ ಅಂತ ಇದೆ. ಜ್ವಾಲಾಮುಖಿಯಿಂದ ಬೆಟ್ಟಗಳನ್ನು ಡ್ಯಾಶ್ ಎಂದು ಕರೆಯಲಾಗಿದೆ. ಜ್ವಾಲಾಮುಖಿಯ ಬೆಟ್ಟಗಳನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಅಂತ ಇದೆ. ಇದು 92ನೇ ಪ್ರಶ್ನೆ, ವರ್ಷನಲ್ಲಿ ಡಿ ವರ್ಷನಲ್ಲಿ ಇರುವಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಮುದ್ರ ಪರ್ವತಗಳು ಅಂತ ಇದೆ ನೋಡಿ. ಸಮುದ್ರ ತಳದ ಬೆಟ್ಟಗಳು ಅಂತ ಇದೆ ಫಸ್ಟ್ ಒನ್. ಸಾಗರದ ಕಂದರಗಳು ಅಂತ ಇದೆ, ಸಮುದ್ರದ ಪರ್ವತಗಳು ಅಂತ ಇದೆ, ಮತ್ತು ಗಯೋಡ್ಸ್ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಗಯೋಡ್ಸ್ ಎನ್ನುವಂಥದ್ದು ಕಂಡುಬರುವಂಥದ್ದು ನೋಡಿ. ಯಾವುದರಿಂದ ಆಗಿರೋದು? ಜ್ವಾಲಾಮುಖಿಯ ಬೆಟ್ಟಗಳನ್ನು ಏನಂತ ಕರಿತೀವಿ? ಗಯೋಡ್ಸ್ ಅಂತ ಕರಿತೀವಿ. ಇದು ಸಮುದ್ರ ತಳದಲ್ಲಿರುವಂತಹ ಒಂದು ಭಾಗವಾಗಿರುತ್ತೆ. ಓಕೆ ನೋಡಿ, ಇದು ಕೂಡ ಫಿಸಿಕಲ್ ಜಿಯೋಗ್ರಫಿ ರಿಲೇಟೆಡ್ ಆಗಿರುತ್ತೆ. ಸಾಗರ ತಳದ ಭೂ ಸ್ವರೂಪ ಎಂಬ ಕಾನ್ಸೆಪ್ಟಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. 4ನೇದು ಇದಕ್ಕೆ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಸ್ಥಳೀಯ ಮಾರುತಗಳಲ್ಲಿ ಯಾವುದು ಸಹರಾ ಮರುಭೂಮಿಯಲ್ಲಿ ಬೀಸುತ್ತದೆ? ಸಹರಾ ಡೆಸರ್ಟ್ ಅಲ್ಲಿ ಕಂಡುಬರುವಂತಹ ಒಂದು ಲೋಕಲ್ ವಿಂಡ್ಸ್ ಯಾವುದು ಅಂತ ಕೇಳಿದ್ದಾನೆ. ಇಲ್ಲಿ ಚಿನೂಕ್ ಅಂತ ಕೇಳಿದ್ದಾನೆ. ಚಿನೂಕ್ ಅಂದರೆ ಹಿಮಭಕ್ಷಕ ಅಂತ ಕರೀತಾರೆ. ಇದು ಅಮೇರಿಕದಲ್ಲಿ ಬೀಸುವಂತಹ ಅಥವಾ ರಾಕಿ ಪರ್ವತದಲ್ಲಿ ಕಂಡುಬರುವಂತಹ ಒಂದು ಸ್ಥಳೀಯ ಮಾರುತವನ್ನು ಚಿನೂಕ್ ಅಂತ ಕರಿತೇವೆ. ಹಾಗಾಗಿ ಇದು ತಪ್ಪಾಗಿರುವಂಥದ್ದು. ಫೋನ್ನಾನು ಕೂಡ ಇದು ತಪ್ಪಾಗಿರುತ್ತೆ, ಮತ್ತು ಬೋರಾನು ಕೂಡ ತಪ್ಪಾಗಿರುತ್ತೆ. ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಹಾರ್ಮ್ಟನ್ ಅಂಥೇಳಿ. ಇದು ಎಲ್ಲಿ ಬೀಸುತ್ತೆ? ಸಹರಾ ಮರುಭೂಮಿಯ ಭಾಗದಲ್ಲಿ ಬೀಸುವಂತಹ ಒಂದು ಸ್ಥಳೀಯ ಮಾರುತಕ್ಕೆ ಹಾರ್ಮ್ಟನ್ ಅಂತಲೂ ಕೂಡ ಕರಿತೀವಿ. ರೈಟ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಈ ಕೆಳಕಂಡ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಥವಾ ಹೊಂದಿಕೆ ಆಗುತ್ತದೆ ಅಂತ ಇದೆ. ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ. ಎ ಆಪ್ಷನ್ ಅಲ್ಲಿ ಏನಿದೆ ನೋಡಿ, ಸೆಟ್ಟೆಹಳ್ಳಿ ವನ್ಯಜೀವಿ ಅಭಯಾರಣ್ಯ ಅಂತ ಇದೆ. ಹಾಗಾದರೆ ಸೆಟ್ಟೆಹಳ್ಳಿ ವನ್ಯಜೀವಿ ಅಭಯಾರಣ್ಯ ಯಾವ ಒಂದು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಅಂತ ಕೇಳಿದೆ. ಇದು ಸರಿಯಾಗಿರುವಂಥದ್ದು. ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲೇ ಕಂಡುಬರುವಂಥದ್ದು. ಎರಡನೇದು ನೋಡಿ, ಕಾಮಸಂದ್ರ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆಯಪ್ಪ ಅಂದರೆ ಕೋಲಾರದಲ್ಲಿ ಕಂಡುಬರುತ್ತೆ. ಇದು ಕೂಡ ಸರಿಯಾಗಿದೆ. ಕೋಲಾರದಲ್ಲಿರೋದು ಕಾಮಸಂದ್ರ. ನೆಕ್ಸ್ಟ್ ನೋಡಿ, ಕಪ್ಪತಗುಡ್ಡ ವನ್ಯಜೀವಿ ಅಭಯಾರಣ್ಯ ಕಂಡುಬರುತ್ತೆ. ಇದು ಬಳ್ಳಾರಿ ಅಂತ ಕೊಟ್ಟಿದ್ದಾರೆ. ಬಳ್ಳಾರಿ ತಪ್ಪಾಗಿರುವಂಥದ್ದು. ಕಪ್ಪತಗುಡ್ಡ ಇರುವಂಥದ್ದು ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದರೆ ಗದಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಕಪ್ಪತಗುಡ್ಡ. ನೆಕ್ಸ್ಟ್ ನೋಡಿ, ಹಾಗಾದರೆ ಸಿ ಅನ್ನೋದು ತಪ್ಪಿದೆ, ಬಿ ಅನ್ನೋದು ರೈಟ್ ಇದೆ. ಡಿ ನೋಡಿ, ಜೋಗಿಮಟ್ಟಿ ವನ್ಯಜೀವಿ ಅಭಯಾರಣ್ಯ ಗದಗ ಜಿಲ್ಲೆಯಲ್ಲಿದೆ. ಇದು ಗದಗ ಜಿಲ್ಲೆಯಲ್ಲಿಲ್ಲ, ಇದಿರುವಂಥದ್ದು ಚಿತ್ರದುರ್ಗ ಜಿಲ್ಲೆ. ಯಾವುದು? ಜೋಗಿಮಟ್ಟಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ರೈಟ್. ಹಾಗಾಗಿ ಸರಿಯಾದಂಥ ಉತ್ತರ ಅಂದಾಗ ಇಲ್ಲಿ ಸಿ ಮತ್ತು ಡಿ ಎರಡು ತಪ್ಪಿದೆ. ಹಾಗಾದರೆ ಸರಿಯಾಗಿರೋದು ಯಾವುದು? ಎ ಮತ್ತು ಬಿ ಮಾತ್ರ ರೈಟ್ ಆಗಿರುತ್ತೆ. ಇಲ್ಲಿ ಆಪ್ಷನಲ್ಲಿ ನೋಡಿ, ಎ ಮತ್ತು ಬಿ ಮಾತ್ರ ಸರಿಯಾಗಿರುತ್ತೆ. ಎ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿದೆ. ಕ್ಲಿಯರಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಮಾಂಜ್ರಾ ಮತ್ತು ಕಾರಂಜಾ ನದಿಗಳು ಈ ಕೆಳಕಂಡ ಯಾವ ಮಾದರಿಯ ನದಿ ಕಾಲುವೆ? ಅಲ್ಲಿ ಡೆಂಡ್ರಿಟಿಕ್ ಪ್ಯಾಟ್ರನ್ ಅಂತ ಕರೀತಾನೆ. ಅಂದರೆ ವ್ಯವಸ್ಥೆಯನ್ನು ತೋರಿಸ್ಬೇಕು. ಅಂದರೆ ನದಿಯ ಮಾದರಿ ಅಂತ ಬರುತ್ತೆ. ನದಿಗಳು ಹರಿಯುವ ಆಧಾರದ ಮೇಲೆ ಅವುಗಳನ್ನು ನದಿಯ ಮಾದರಿ ಅಂತ ಕರಿತೀವಿ. ಆ ವ್ಯವಸ್ಥೆಯನ್ನು ಇಲ್ಲಿ 4 ರೀತಿಯಾದಂಥ ಮಾದರಿಯನ್ನು ಕೊಟ್ಟಿದ್ದಾರೆ. ಒಂದು ವೃಕ್ಷಾಕಾರ ನದಿ ವ್ಯವಸ್ಥೆ ಅಂತ ಬರುತ್ತೆ. ಈ ವೃಕ್ಷಾಕಾರ ನದಿ ವ್ಯವಸ್ಥೆ ಅಂದರೆ ಅತಿ ದೊಡ್ಡದಾದಂತಹ ನದಿಗಳಾಗಿರ್ತವೆ. ಸಿಂಧು, ಗಂಗಾ, ಬ್ರಹ್ಮಪುತ್ರ, ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳಿದಾವಲ್ಲ, ಇವು ವೃಕ್ಷಾಕಾರ ನದಿ ವ್ಯವಸ್ಥೆಯಲ್ಲಿ ಕಂಡುಬರ್ತಾವೆ. ಯಾಕಂದರೆ ಅವು ಮುಖ್ಯವಾದಂತಹ ನದಿ, ಅತಿ ದೊಡ್ಡ ನದಿಯಾಗಿರುತ್ತೆ, ಮತ್ತು ಅದರ ಜೊತೆಗೆ ಉಪನದಿಗಳನ್ನು ಹೆಚ್ಚು ಹೊಂದಿರುತ್ತೆ. ವಿಸ್ತಾರವಾದ ಜಲಾನಯನ ಪ್ರದೇಶವನ್ನು ಹೊಂದಿರೋದ್ರಿಂದ ಅವನ್ನು ವೃಕ್ಷಾಕಾರ ನದಿ ವ್ಯವಸ್ಥೆಗಳಲ್ಲಿ ನಾವು ಸೇರಿಸ್ತೀವಿ. ಓಕೆ, ಮರದ ರಂಬೆ ಕೊಂಬೆಗಳಂತೆ ಹರಡಿಕೊಂಡಿರುವಂಥದ್ದು. ಸಮಾನಾಂತರ ನದಿ ವ್ಯವಸ್ಥೆ, ಒಂದಕ್ಕೊಂದು ಸಮಾನಾಂತರವಾಗಿ ಹರಿಯುವಂತಹ ನದಿ ವ್ಯವಸ್ಥೆ. ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳನ್ನು ಸಮಾನಾಂತರ ನದಿ ವ್ಯವಸ್ಥೆ ಅಂತ ಕರಿತೀವಿ. ವೃತ್ತಾಕಾರ ನದಿ ವ್ಯವಸ್ಥೆ ಅಂತ ಮತ್ತೊಂದಿದೆ. ವೃತ್ತಾಕಾರ ನದಿ ವ್ಯವಸ್ಥೆ ಅಂದರೆ ಒಂದೇ ಬೆಟ್ಟದಲ್ಲಿ ಹುಟ್ಟುತ್ತವೆ, ಆ ಬೆಟ್ಟದ ಎಲ್ಲ ದಿಕ್ಕುಗಳಲ್ಲಿ ಹರಿತವೆ. ಇದು ಅಮರಕಂಟಕ ಬೆಟ್ಟದಲ್ಲಿ ಹುಟ್ಟುವಂತಹ ನದಿಗಳನ್ನು ನಾವು ತಗೋಬಹುದು. ಕರ್ನಾಟಕದಲ್ಲಿ ಈ ನಂದಿ ಬೆಟ್ಟದಲ್ಲಿ ಹುಟ್ಟುವಂಥ ನದಿಗಳು ಯಾವುದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ? ವೃತ್ತಾಕಾರ. ಅರ್ಕಾವತಿ ನದಿ, ಉತ್ತರ ಪೆನ್ನಾರ್, ದಕ್ಷಿಣ ಪೆನ್ನಾರ್, ಪಾಲಾರ್, ಈ ನದಿಗಳು ಈ ಒಂದು ವೃತ್ತಾಕಾರ ನದಿ ವ್ಯವಸ್ಥೆಯಲ್ಲಿ ಕಂಡುಬರುವಂಥದ್ದು. ರೈಟ್. ಹಾಗಾದರೆ ಸಿ ಅಲ್ಲಿ ಯಾವುದಿದೆ ನೋಡಿ, ಅಬ್ಸಿಕ್ವೆಂಟ್ ಅಂತ ಬರುತ್ತೆ. ಅಬ್ಸಿಕ್ವೆಂಟ್ ಡ್ರೈನೇಜ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಂಡಿರಿ. ಹಾಗಾದರೆ ಮಾಂಜ್ರಾ ಮತ್ತು ಕಾರಂಜಾ ನದಿಗಳು ಯಾವ ಒಂದು ನದಿ ವ್ಯವಸ್ಥೆಗೆ ಉದಾಹರಣೆಯಾಗಿದೆ ಅಂದರೆ ಅಬ್ಸಿಕ್ವೆಂಟ್ ಡ್ರೈನೇಜ್ ಪ್ಯಾಟ್ರನಿಗೆ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಅಬ್ಸಿಕ್ವೆಂಟ್ಸ್ ಅಂದರೆ ಏನು?
ಮುಖ್ಯ ನದಿಗೆ ವಿರುದ್ಧ ದಿಕ್ಕಿನಿಂದ ಬಂದು ಸೇರುವಂಥ ನದಿ ಅಂತ ಅರ್ಥ. ಈಗ ಮಾಂಜ್ರಾ ನದಿ ಹೀಗೆ ಹರ್ಕೊಂಡು ಹೋಗ್ತಾ ಇದೆ, ಮಾಂಜ್ರಾ ನದಿ ಹರ್ಕೊಂಡು ಹೋಗ್ತಾ ಇದೆ. ಆ ಮಾಂಜ್ರಾ ನದಿಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಬಂದು ಸೇರತಲ್ಲ ನದಿ, ಅದು ಕಾರಂಜ ನದಿ ಆಗಿರುತ್ತೆ. ಓಕೆ, ಹಾಗಾಗಿ ಈ ರೀತಿ ಒಂದು ನದಿ ವ್ಯವಸ್ಥೆಯನ್ನು ಏನಂತ ಕರಿತೀವಿ ನಾವು? ಅಬ್ಸ್ಯುಕೆಂಟ್ ರಿವರ್ ಸಿಸ್ಟಮ್ ಅಂತಾನೆ ಕರಿತೀವಿ. ಈ ಅಬ್ಸ್ಯುಕೆಂಟ್ ರಿವರ್ ಸಿಸ್ಟಮಿಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದಾಗಾದ್ರೆ ಮಾಂಜ್ರಾ ಮತ್ತು ಕಾರಂಜ ನದಿಗಳಾಗಿರ್ತವೆ. 95ನೇ ಪ್ರಶ್ನೆ ಡಿ ವರ್ಷನ್ನಲ್ಲಿ ಬರುವಂಥದ್ದು 3 ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ಈ ಕೆಳಗಿನ ಯಾವ ಜೋಡಿ ಅಥವಾ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗುತ್ತದೆ ಅಥವಾ ಆಗುತ್ತವೆ? ಆಪ್ಷನ್ ನೋಡೋಣ. ಎ ಅಲ್ಲಿ ನುಬ್ರಾ ಕಣಿವೆ ಅಂತ ಇದೆ, ನುಬ್ರಾ ವ್ಯಾಲಿ. ನುಬ್ರಾ ವ್ಯಾಲಿ ಎಲ್ಲಿದೆಯಪ್ಪ ಅಂದರೆ ಲಡಾಖಲ್ಲಿದೆ, ಅಂದರೆ ಅದು ಸರಿ, ಲಡಾಖಲ್ಲೇ ಕಂಡುಬರೋದು ನುಬ್ರಾ ಕಣಿವೆ. ಎರಡನೇ ನೋಡಿ, ಅರಕು ವ್ಯಾಲಿ ಅಂತ ಕಂಡುಬರುತ್ತೆ, ಆಂಧ್ರ ಪ್ರದೇಶದಲ್ಲೇ ಕಂಡುಬರುತ್ತೆ. ಅರಕು ವ್ಯಾಲಿ ಈ ಕಾಫಿ ಉತ್ಪಾದನೆಗೆ ಹೆಚ್ಚು ಪ್ರಸಿದ್ಧಿ ಪಡೆದಿರುವಂತಹ ಒಂದು ಕಣಿವೆ ಆಗಿರುತ್ತೆ. ಅರಕು ಅಂತೇಳಿ ಯಾವ ಸ್ಟೇಟಲ್ಲಿದೆ ಅಂದರೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ನೋಡಿ, ಕಾಂಗ್ರಾ ಮತ್ತು ಕುಲು ಅಂತ ಬರುತ್ತೆ. ಇಲ್ಲಿ ಕಾಂಗ್ರಾ ಕೊಟ್ಟಿದ್ದಾನೆ. ಕಾಂಗ್ರಾ ವ್ಯಾಲಿ ಅನ್ನುವಂಥದ್ದು ಎಲ್ಲಿದೆ ಅಂದರೆ ಅರುಣಾಚಲ್ ಪ್ರದೇಶ ಇದೆ. ಅರುಣಾಚಲ ಪ್ರದೇಶದಲ್ಲಿ ಇಲ್ಲ, ಇದು ಇರುವಂಥದ್ದು ಎಲ್ಲಿ? ಹಿಮಾಚಲ್ ಪ್ರದೇಶದಲ್ಲಿ ಕಂಡುಬರುತ್ತೆ. ಹಾಗಾಗಿ ಸಿ ಅನ್ನೋದು ಏನಾಗಿದೆ, ಇಲ್ಲಿ ತಪ್ಪಿದೆ ಅಂತ ಅರ್ಥ. ಜೋಹರ್ ಕಣಿವೆ ಎಲ್ಲಿದೆಯಪ್ಪ ಅಂದರೆ ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ. ಇದು ಕೂಡ ಸರಿ ಇರುವಂಥದ್ದು. ನೋಡಿ, ಎ ಸರಿ ಇದೆ, ಬಿ ಸರಿ ಇದೆ ಮತ್ತು ಡಿ ಸರಿ ಇದೆ. ಇಲ್ಲಿ ಆಪ್ಷನಲ್ಲಿ ಏನಿದೆ ನೋಡಿ, ಒಂದು ಹೊಂದಿಕೆ ಮಾತ್ರ ಸರಿ ಇದೆ, ಒಂದು ಮಾತ್ರ ಸರಿ ಇಲ್ಲ, ಒಂದು ತಪ್ಪಿದೆ ಅಷ್ಟೇ. 2 ಹೊಂದಿಕೆಗಳು ಮಾತ್ರ ಸರಿ ಇದ್ದಾವೆ, 2 ಇಲ್ಲ 3 ಇದಾವೆ. 3 ಹೊಂದಿಕೆಗಳು ಮಾತ್ರ ಸರಿ ಇದ್ದಾವೆ. ಹಾಗಾಗಿ ಸರಿಯಾಗಿರೋದು ಕೂಡ 3 ಆಗಿರುತ್ತೆ. ರೈಟ್ ಆನ್ಸರ್ ಯಾವ್ದಾವ್ದು ಇದಾವೆ? ಎ, ಬಿ, ಡಿ ಅಂತ ಹೀಗೆ ಕೊಡ್ಬೋದಿತ್ತು. ಇಲ್ಲಿ ನಂಬರ್ಸಲ್ಲಿ ಕೊಟ್ಟಿದ್ದಾರೆ, 1, 2, 3 ಅಥವಾ 4 ಅಂತ ಕೊಟ್ಟಿರೋವಂಥದ್ದು. ಇಲ್ಲಿ ಸರಿಯಾಗಿರುವಂಥದ್ದು ಯಾವುದು? 1, 2 ಮತ್ತು 3 ಅನ್ನೋದು ಸರಿಯಾಗಿರುವಂಥದ್ದು. ಹಾಗಾಗಿ 3 ಕೂಡ ಇಲ್ಲಿ ರೈಟ್ ಆಗಿರ್ತಾವೆ. 96ನೇ ಪ್ರಶ್ನೆ ರೈಟ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಬಾಲ್ ಎಲ್ ಮಾಂಡೆಬ್ ಜಲಸಂಧಿಯು ಈ ಕೆಳಕಂಡ ಯಾವುದನ್ನು ಪರಸ್ಪರ ಸಂಪರ್ಕಿಸುತ್ತದೆ ಅಂತ ಇದೆ. ಯಾವುದನ್ನು ಕನೆಕ್ಟ್ ಮಾಡಿಕೊಡತ್ತೆ ಅಂತ ಹೇಳಿರುವಂಥ ಪ್ರಶ್ನೆ ಆಗಿರುತ್ತೆ. ನೋಡಿ, ಕೆಂಪು ಸಮುದ್ರ ಮೆಡಿಟರೇನಿಯನ್ ಸಮುದ್ರದೊಂದಿಗೆ ಅಂತ ಇದೆ. ಎಡನ್ ಕೊಲ್ಲಿಯನ್ನು ಅರಬ್ಬಿ ಸಮುದ್ರದೊಂದಿಗೆ ಇದೆ. ಪರ್ಷಿಯನ್ ಕೊಲ್ಲಿಯನ್ನು ಒಮನ್ ಕೊಲ್ಲಿ ಅಂತ ಇದೆ. ಕೆಂಪು ಸಮುದ್ರವನ್ನು ಎಡನ್ ಕೊಲ್ಲಿಯೊಂದಿಗೆ ಸಂಪರ್ಕ ಕಲ್ಪಿಸುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಕೇಳಿದರೆ, ಕೆಂಪು ಸಮುದ್ರವನ್ನು ಎಡನ್ ಕೊಲ್ಲಿಯೊಂದಿಗೆ ಸಂಪರ್ಕ ಕಲ್ಪಿಸುವಂಥದ್ದೇ ಬಾಬ್ ಎಲ್ ಮಾಂಡೆಲ್ ಎನ್ನುವಂತಹ ಒಂದು ಸ್ಟ್ರೈಟ್ ಅಥವಾ ಜಲಸಂಧಿ ಆಗಿರುತ್ತೆ. ಇದು 97 ಪ್ರಶ್ನೆಗೆ 4th ಅನ್ನೋದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಹೋಗೋಣ. 98 ನೋಡಿ, ಭಾರತವನ್ನು ಎಷ್ಟು ಕೃಷಿ ಹವಾಮಾನ ಪ್ರದೇಶಗಳಾಗಿ ವಿಭಾಗಿಸಲಾಗಿದೆ? ನೋಡಿ, ಭಾರತವನ್ನು ಕೃಷಿ ವಲಯಗಳು ಅಂತ ಕರೆಯೋದಾದರೆ ಎಷ್ಟು ವಲಯಗಳನ್ನಾಗಿ ಮಾಡಿದ್ದೀವಿ ಅಂದರೆ 15 ಕೃಷಿ ವಲಯಗಳು ಕಂಡುಬರ್ತವೆ ಭಾರತದಲ್ಲಿ. ಕರ್ನಾಟಕ ಅಂತ ಕೇಳಿದರೆ ಎಷ್ಟಿದ್ದಾವೆ? ಕರ್ನಾಟಕ 10. ಇದು ಕರ್ನಾಟಕ. ಕರ್ನಾಟಕದಲ್ಲಿ ಎಷ್ಟು ಕೃಷಿ ವಲಯಗಳಿದೆ ಅಂದರೆ 10 ಇರೋದು. ಭಾರತದಲ್ಲಿ ಎಷ್ಟಿದ್ದಾವೆ? 15 ಕೃಷಿ ವಲಯಗಳನ್ನು ನಾವು ನೋಡ್ಬೋದು. ರೈಟ್. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡ ಪರ್ಯಾಯ ದ್ವೀಪದ ನದಿಯಾಗಿದೆ? ಲಾರ್ಜೆಸ್ಟ್ ರಿವರ್ ಇನ್ ಪೆನಿನ್ಸುಲರ್ ಪ್ಲೇಟಿವ್ ಅಂತಾನೆ ಕರೆಯುವಂಥದ್ದು. ರೈಟ್. ಹಾಗಾದರೆ ಯಾವ್ಯಾವ ನದಿ ಇದೆ? ಕೃಷ್ಣ ಇದೆ, ನರ್ಮದಾ, ಸೋನ್ ನದಿ ಕಂಡುಬರುತ್ತೆ. ಮತ್ತೊಂದು ಯಾವುದಿದೆ? ಗೋದಾವರಿ. ಈ ಗೋದಾವರಿ ನದಿ ಇದೆಯಲ್ಲ, ಪರ್ಯಾಯ ಪ್ರಸ್ಥಭೂಮಿಯ ಅತಿ ದೊಡ್ಡ ನದಿ ಯಾವುದಪ್ಪ ಅಂದರೆ ಗೋದಾವರಿ ನದಿ ಆಗಿರುತ್ತೆ. 99 ಕ್ವಶನಿಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ಸಿ ರೈಟ್ ಆಗಿರುವಂಥದ್ದು. ಗೋದಾವರಿ ನದಿಯನ್ನು ಆನ್ಸರ್ ಮಾಡಬೇಕಾಗತ್ತೆ. ನೋಡಿ, ಈ ಗೋದಾವರಿ ನದಿಯನ್ನು ಇಟ್ಕೊಂಡೆ 2 ಪ್ರಶ್ನೆ ಕೇಳಿದ್ದಾನೆ. ಗೋದಾವರಿನ ಉಪನದಿ ಯಾವುದಪ್ಪ ಅಂದರೆ ಮಾಂಜ್ರಾ. ಮಾಂಜ್ರದ ಉಪನದಿ ಯಾವುದು? ಕಾರಂಜ. ನೋಡಿ, ಒಂದೇ ನದಿಯನ್ನು ಟಾರ್ಗೆಟ್ ಮಾಡಿ 2 ಪ್ರಶ್ನೆಗಳನ್ನು ಕೇಳಿದ್ದಾನೆ ಈ ಒಂದು PDO ಎಕ್ಸಾಮಲ್ಲಿ. ರೈಟ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರತಿಯೊಂದು ಭೂಕಂಪನ ಅಲೆಗಳಲ್ಲಿ ಯಾವುದು ಅತ್ಯಂತ ವಿನಾಶಕಾರಿಯಾಗಿರುತ್ತೆ? ನೋಡಿ, ಭೂಕಂಪನದ ಅಲೆಗಳಲ್ಲಿ 3 ವಿಧ: ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್ ಮತ್ತು ಸರ್ಫೇಸ್ ವೇವ್ಸ್ ಅಂತ ಕಂಡುಬರುತ್ತೆ. ಇದರಲ್ಲಿ ಅತಿ ಹೆಚ್ಚು ಹಾನಿಕಾರಕ ಅಲೆ ಯಾವುದು ಅಂತ ಕೇಳಿದರೆ, ನೋಡಿ, ಈ ಸರ್ಫೇಸ್ ವೇವ್ಸ್ ಕಂಡುಬರುವಂಥದ್ದು. ಭೂ ಮೇಲ್ಮೈ ಅಲೆ ಇದೆಯಲ್ಲ, ಅದು ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡುವಂತಹ ಅಲೆಯಾಗಿರುತ್ತೆ. ಹಾಗಾಗಿ ಎಸ್ ವೇವ್ಸ್ ಅಂತಲೂ ಕೂಡ ಕರಿತೀವಿ, ಅಥವಾ ಸರ್ಫೇಸ್ ವೇವ್ಸ್ ಅನ್ನೋದು ಡೇಂಜರೆಸ್ಟ್ ವೇವ್ಸ್ ಆಗಿರುತ್ತೆ. ರೈಟ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಇದೆ.
ನೋಡಿ ಲೈಸಿಮೀಟರ್ ಅಂತ ಇದೆ. ಈ ಲೈಸಿಮೀಟರ್ ಏನೋದು ಯೋಪ್ರೋಷನ್ ಅನ್ನು ಅಳೆಯುತ್ತದೆ ಅಂತ ಇದೆ, ಇದು ತಪ್ಪಾಗಿರುವಂಥದ್ದು. ಅನಿಮೋಮೀಟರ್ ಗಾಳಿಯ ವೇಗವನ್ನು ಅಳೆಯುತ್ತದೆ, ಇದು ಸರಿ ಇದೆ. ಆಕ್ಟೋಮೀಟರ್ ಅಂತ ಇದೆ, ಸೋಲಾರ್ ರೇಡಿಯೇಷನ್ ಅನ್ನು ಅಳೆಯುತ್ತದೆ, ಇದು ಕೂಡ ಸರಿ ಇದೆ. ಮೋನೋಮೀಟರ್ ಇದೆ, ಅನಿಲದ ಒತ್ತಡವನ್ನು ಅಳೆಯುತ್ತದೆ. ಇದರಲ್ಲಿ ಸರಿಯಾಗಿರೋದು ಯಾವುದು? ಬಿ, ಸಿ ಮತ್ತು ಡಿ ಸರಿಯಾಗಿದೆ. ಇಲ್ಲಿ 1 ಸರಿನೋ 2 ಸರಿನೋ 3 ಸರಿನೋ ಅಂದರೆ 3 ಸರಿ ಇದ್ದಾವೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 3 ಜೋಡಿಗಳು ಮಾತ್ರ ಇಲ್ಲಿ ಸರಿಯಾಗಿರುವಂಥದ್ದು. ಇದು ಕೂಡ ಒಂದು ಜಿಯೋಗ್ರಫಿ ರಿಲೇಟೆಡ್ ಪ್ರಶ್ನೆ ಆಗಿರ್ತವೆ. ಓಕೆ ಸ್ನೇಹಿತರೆ, ನೋಡಿ ಇಷ್ಟು ಪ್ರಶ್ನೆಗಳನ್ನು ನಾವು ಈ ಒಂದು PDO ಎಕ್ಸಾಮಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೀವು ಬರೆದಿರುವಂತಹ ಎಕ್ಸಾಮಲ್ಲಿ ಎಷ್ಟು ಸರಿಯಾಗಿದೆ ಅನ್ನೋದನ್ನು ನೀವು ರೈಟ್ ಮಾಡ್ಕೋಬೋದು. ಮುಂದೆ ನೀವು ಹೇಗೆ ಅಪಾಯಿಂಟ್ ಆಗ್ತಿರೋ ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ. ಎಷ್ಟು ತಪ್ಪಾಗಿದೆ ಎಷ್ಟು ಸರಿಯಾಗಿದೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಇಷ್ಟೊತ್ತು ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ನಿಮಗೆಲ್ಲರಿಗೂ ಕೂಡ ವಂದಿಸ್ತಾ ಇಲ್ಲಿಗೆ ನನ್ನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.